ಅಭಿಷೇಕ. ಆ ಅಭಿಷೇಕನ ಜೊತೆ ನಿನ್ನ ಪಟ್ಟಾಭಿಷೇಕ ಆಗಬೇಕು. ಸರಿ, ಅವರ ಅಪ್ಪ ಅಮ್ಮ ಯಾರು, ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಅವರೇ ಈ ದೇಶದವರ ಇಲ್ಲ ಪರದೇಶಿಗಳ, ಅಥವಾ ಸಜ್ಜನರ ದುರ್ಜನರ, ಇಲ್ಲ VIP ಗಳ ಅಥವಾ ಪರಂ ಪಾಪಿಗಳ, ಇವೆಲ್ಲ ಕೇಳಿದೀಯಾ? ಅವರು ನಮ್ಮವರೇ. ಅವ್ರ ಅಪ್ಪ ಅಮ್ಮನಿಗೆ ಅಭಿಷೇಕ ಒಬ್ಬನೇ ಮಗ. ಬೇಕಾದಷ್ಟು ಆಸ್ತಿ ಇದೆ. ಅಭಿಷೇಕಕ್ಕೆ ಕೆಲಸ ಸಿಗ್ಲಿಲ್ಲ ಅಂದ್ರೂ ಆರಾಮಾಗಿ ಬದುಕ್ಬೋದು. ಮುಚ್ಚ ಬಾಯಿ. ಆಸ್ತಿ ಇದ್ರೆ ಸಾಕೇನೆ? ಎಲ್ಲ ವಿಚಾರ ಕೂಡೋದ್ ಬೇಡವಾ? ಎಲ್ಲರೂ ಒಪ್ಪಿಗೆ ಕೊಡೋದ್ ಬೇಡವಾ? ಲೇ ಸಾತಿ, ನನ್ನ ಸಂಸಾರದ ಸಾರಥಿ, ಯಾವ ಕಾಲದಲ್ಲಿದೆಯೇ ನೀನು? ಇವಾಗ ಕೂಡೋದು ಕಳೆಯೋದು ಎಲ್ಲ ಮಕ್ಕಳೇ ಮಾಡಿಬಿಡ್ತಾರೆ. ಅಪ್ಪ ಅಮ್ಮನ ಕೆಲಸ ಏನಿದ್ರು ಮಕ್ಕಳನ್ನ ಗುಣಿಸೋದು, ಆಸ್ತಿನ ಭಾಗಿಸೋದು ಅಷ್ಟೇ. ಬುಲೆಟ್ ಪಾಪು, ಬನ್ರಿ ಆಚಾರ್ಯ, ಎಲ್ರಿ ದುಡ್ಡು? ಓ ಬುಲೆಟ್ ಬಾಬುಗಳು, ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಿ? ಏನು ಸಮಾಚಾರ? ಸಮಾಚಾರ ಏನಂತ ಕೇಳ್ತೀನಿ ನೀನು? ನಿನ್ನ ಗ್ರಾಚಾರ ಬಿಡ್ಸಕ್ ಬಂದಿದ್ದೀನಿ ಇವತ್ತು. ಎಲ್ಲ ದುಡ್ಡು? ದುಡ್ಡೆಲ್ಲ ದುಡ್ಡು ಅವ್ರು ಕೊಡ್ಬೇಕಲ್ಲಪ್ಪ. ಅವ್ರಿಗೆ ಅದೆಲ್ಲ ಬೇಡ, ದಾವಣಗೆರೆ ಕತೆ ಎಲ್ಲ ಬೇಡ. ನನ್ಗೆ ದುಡ್ಡು ಕೊಡ್ಬೇಕಾರೆ ನಿನ್ ಮುಖ ನೋಡ್ಕೊಂಡು ಕೊಟ್ಟಿರೋದು ಗೊತ್ತಾನೆ. ನಾನು ನಿಂತವನು ಅಂತ ಹೇಳ್ಬಿಟ್ಟು ದುಡ್ಡು ರೆಡಿ ಮಾಡಯ್ಯ. ದುಡ್ಡು ಕೊಡೋ ತನಕ ನಾನು ಈ ಮನೆಯಿಂದ ಜಾಗ ಖಾಲಿ ಮಾಡಲ್ಲ. ಅಪ್ಪ ಬುಲೆಟ್, ನಿಂತ ಜಾಗದಲ್ಲಿ ದುಡ್ಡು ಕೊಡೋಲ್ಲ, ಎಲ್ಲಿಂದ ತಂದ್ಕೊಡ್ಲಪ್ಪ? ನೀನು ಅವ್ರು ಕೇಳಿದಷ್ಟು 5,000 ರೂಪಾಯಿ ಎಣಿಸ್ಲಿಲ್ವಾ? ಯಾವ್ದೋ ಡಬ್ಬ ತಂದ್ಬಿಟ್ಟು ನನ್ನ ತಲೆಗೆ 5,000 ರೂಪಾಯಿ ಕಟ್ಟಿದ್ಯಲ್ಲ ನೀನು. ಇವಾಗ ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದ್ಕೊಳ್ಳಿಂದ ಕೇಳ್ತೀಯ? ಯಾರ್ದಾನ ತಲೆ ಹೊಡೆದ್ರು ತಂದ್ಕೊಡಯ್ಯ. ದುಡ್ಡು ಕೊಡ್ಬೇಕಾರೆ ನಿನ್ ಮುಖ ನೋಡ್ಕೊಂಡು ಕೊಟ್ಟಿರೋದು ಗೊತ್ತಾನೆ. ನಾನು ನಿಂತವನು ಅಂತ ಹೇಳ್ಬಿಟ್ಟು. ಅಮೃತ, ಮನೆ ಹತ್ರ ಯಾರೋ ಬಂದಿದ್ದಾರಮ್ಮ. ಅವರು ಸಾಲದವರು ಅಂತ ಕಾಣುತ್ತೆ. ನಿಮ್ಮಪ್ಪನ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾರೆ. ಅದು ಕೇಳ್ಕೊಂಡು ನನ್ನ ಕೈ ಸಹಿಸ್ಕೊಳಕ್ಕಾಗ್ತಾ ಇಲ್ಲಮ್ಮ. ಅದೇನು ಅಂತ ಒಂಚೂರು ಬಂದು ನೋಡಮ್ಮ ನೀನು. ಬಾ ಅಮ್ಮ. ಅಮೃತ ಪ್ಲೀಸ್ ಕಣೆ, ನೋಡು ಅಪ್ಪ ಅವ್ರಿಗೆ 5,000 ರೂಪಾಯಿ ಕೊಡ್ಬೇಕಂತೆ, ಬಡ್ಡಿನೂ ಕೊಡ್ಬೇಕಂತೆ ಕಣೆ. ಪ್ಲೀಸ್ ಬಾ ಅಮೃತ. ಅಮೃತ ಬಾ ಅಮ್ಮ, ಬಾರೆ. ಆತ ನಿಮ್ಮ ಅಪ್ಪನ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾನೆ. ಅದನ್ನ ನನ್ನ ಕೈ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲಮ್ಮ. ಬಾಮ್ಮ, ಬಂದು ಅದೇನು ಅಂತ ನೋಡು. ಎಷ್ಟೇ ಆದರೂ ನಿಮ್ಮ ಅಪ್ಪ ಅಲ್ವಾ ಅವರು? ದುಡ್ಡು ಕೊಡೋ ತನಕ ನಾನು ಈ ಮನೆಯಿಂದ ಜಾಗ ಖಾಲಿ ಮಾಡಲ್ಲ. ಅಮ್ಮ ಅಮ್ಮ ಬಾಮ್ಮ, ಒಂದ್ಸಲ ಬಂದು ನೋಡಮ್ಮ. ತುಂಬ ಬೈತಾ ಇದ್ದಾರೆ ಕಣೆ. ಅವರು ಬೈಸ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಎಲ್ಲ ದುಡ್ಡು? ದುಡ್ಡೆಲ್ಲ ಅಮ್ಮ ಬಾರೆ. ನೀನಲ್ದೆ ಇನ್ಯಾರು ಬಂದು ಅದನ್ನೆಲ್ಲ ನೋಡ್ತಾರೆ ಹೇಳು ನೋಡೋಣ. ಇವಾಗ ಅವ್ನ ಕೆಲಸ ನೋಡು. ಇವಾಗ ನೀನು ಹೊರಟ್ಬಿಡು, ಆ ಸರ್ಕಲ್ ಹತ್ರ ಏನು, ನಾ ಬಂದು ಮಾತಾಡ್ತೀನಿ. ಆಗಲ್ಲ ಆಗಲ್ಲ. ನಾನು ಇಲ್ಲಿಂದ ದುಡ್ಡು ಸಿಗೋ ತನಕ ಈ ಮನೆಯಿಂದ ಜಾಗ ಖಾಲಿ ಮಾಡೋಣಲ್ಲ.
ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಸೀದಾ ಮನೆ ಒಳಗಡೆ ಹೋಗು. ನಿನ್ನ ಹೆಂಡತಿ ಮಕ್ಳದು ಯಾವ್ದಾನ ಒರಿಜಿನಲ್ ಚಿನ್ನ ಇದ್ರೆ ಕಿತ್ಕೊಂಬ, ಆಮೇಲೆ ಇಲ್ಲಿಂದ ಹೋಗೋದು. ಹೋಗಯ್ಯ, ದುಡ್ಡು ಎತ್ಕೊಂಬ ಹೋಗಯ್ಯ. ನನಗೆ ದುಡ್ಡು ಬೇಕಷ್ಟೇ, ದುಡ್ಡು ಸಿಗೋತಂತೆ ಇಲ್ಲಿಂದ ಹೋಗಲ್ಲ ನಾನು. ಹೋಗಯ್ಯ, ನಾನು ಅಲ್ಲಿ ಬಂದಿರಿಗೆ ಈ ತರ ಡವ್ ಮಾಡೋರ ಬೇಗ ನೋಡಿ ನೀನು ಹೋಗಯ್ಯ, ದುಡ್ಡು ಎತ್ಕೊಂಬ ಹೋಗಯ್ಯ. ಮಾತಾಡ್ತೀನಿ. ದುಡ್ಡು ಬೇಕಂದ್ರೆ ಬೇಕು. ನೋಡಿ, ಇದರಲ್ಲಿ 5,000 ರೂಪಾಯಿ ಪ್ಲಸ್ ಬಡ್ಡಿ ಎಲ್ಲ ಇದೆ, ತಗೊಳ್ಳಿ. ನಿಮ್ ದುಡ್ಡು ನಿಮಗ್ ವಾಪಸ್ ಬಂತಲ್ಲ ಅಂತ ಒಂದು ಮಾತು ಆಡ್ದೆ ಇಲ್ಲಿಂದ ಹೊರಟೋಗಿ. ಅಮೃತ, ಅದು ನಾನು ಮಾಡಿ ಸಾಲ ಅಲ್ಲ ಕಣಮ್ಮ. ನನ್ನ ಸ್ನೇಹಿತ ಕಷ್ಟ ಅಂತ ಹೇಳಿ ಕೊಡಿಸಿದ್ದ. ಅವನಿಗೆ ಅಪ್ಪ, ಆ ಸಾಲಕ್ಕೆ ನೀವೇ ತಾನೇ ಗ್ಯಾರಂಟಿ? ನಿಮ್ ಸ್ನೇಹಿತ ಸಾಲ ವಾಪಸ್ ಕೊಡದೇ ಇರೋ ತರನೇ ಆಗ್ಬಿಟ್ರೆ ಈ ಮಂಚ ಇಲ್ಲಿಗೆ ಬರ್ತಾನೆ ಇರ್ತಾರೆ, ಗಲಾಟೆ ಮಾಡ್ತಾನೆ ಇರ್ತಾರೆ. ಇವತ್ತು ಮನೇಲಿರೋ ಹೆಂಗಸರು ಚಿನ್ನ ಕಿತ್ಕೊಡು ಅಂತ ಕೇಳಿದವರು ನಾಳೆ ಇನ್ನೇನೋ ಕೇಳಲ್ಲ ಅನ್ನೋದಕ್ಕೆ ಏನಪ್ಪ ಗ್ಯಾರಂಟಿ? ಅಸಹ್ಯ. ಏನ್ರಿ ಇಲ್ಲೇ ನಿಂತ್ಕೊಂಡಿದ್ದೀರಾ? ನಿಮ್ ದುಡ್ಡು ನಿಮಗೆ ಸೆಟ್ಲ್ ಆಯ್ತು ತಾನೆ? ಇನ್ ಮುಂದೆ ನಮ್ಮಪ್ಪ ಬಂದು ಕೇಳಿದ್ರೆ ಆಗ್ಲಿ ಅಥವಾ ನಮ್ಮ ಅಪ್ಪನ ಕಡೆಯವ್ರಿಗಾಗ್ಲಿ ಒಂದು ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡ್ಬೇಡಿ, ಹೊರಟೋಗಿ. ಈ ಮನ್ಸಿನ ಸಾಯ್ತಾ ಇದ್ದೀನಿ ಅಂದ್ರು ದುಡ್ಡು ಕೊಡೋಣ ಯಾರಮ್ಮ? ಅನ್ಸ ಇವತ್ತಿನ ದಿವಸ ಬಚಾವದೆ, ನಿನ್ನ ಮಗಳು ಬಂದು ದುಡ್ಡು ಸೆಟ್ಲ್ಮೆಂಟ್ ಮಾಡಿದಾಳೆ. ಇಲ್ಲ ಅಂದ್ರೆ ಈ ಆಟೋ ಬಾಬು ಯಾರಂತ ತೋರಿಸ್ತಾ ಇಲ್ಲ. ಹೇಳ್ದೆ ತಾನೆ ನಿಮ್ ದುಡ್ಡು ನಿಮ್ಗೆ ಸೆಟ್ಲ್ ಆಗಿದೆ ಅಲ್ವಾ? ಹೋಗ್ತಾ ಇರ್ರಿ, ಇನ್ನು ಯಾಕಿಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಅಮೃತ, 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 ತಪ್ಪಾಗ್ಬಿಟ್ಟೆ ಕಣ. ಕೇವಲ 1,000 ರೂಪಾಯಿ ಆಸೆಗೆ ನನ್ನ ಸ್ನೇಹಿತರಿಗೆ 5,000 ರೂಪಾಯಿ ಸಾಲ ಕೊಡಿಸಿ ನಾನು ಅಪ್ಪ, ಇದನ್ನೆಲ್ಲ ನೀವು ನನ್ನ ಹತ್ರ ಯಾಕಪ್ಪ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ ಎಲ್ಲರೂ ಸ್ವತಂತ್ರರೇ, ಯಾರು ಏನ್ ಬೇಕಾದ್ರೂ ಮಾಡ್ಬೋದಪ್ಪ. ಇಷ್ಟಕ್ಕೂ ನಾನು ಆ ಮನುಷ್ಯನಿಗೆ ಯಾತಕ್ಕೋಸ್ಕರ ದುಡ್ಡು ಕೊಟ್ಟೆ ಗೊತ್ತಾ? ಆ ಮನುಷ್ಯ ನನ್ನನ್ನು ಎಲ್ಲಿ ಎಳ್ಕೊಂಡು ಬಿಟ್ಟು ಹೋಗ್ತಾನೋ ಅನ್ನೋ ಭಯದಲ್ಲಿ ಕೊಟ್ಟೆ ಅಷ್ಟೇಪ್ಪ, ಬರೀ ಯಾವ ಕಾರಣಕ್ಕೂ ಅಲ್ಲ. ನೀವಿನ್ನೂ ಸಾಲ ಮಾಡ್ತಾನೆ ಇರಿ, ಇನ್ನೊಂದಷ್ಟು ಜನಕ್ಕೆ ಗ್ಯಾರಂಟಿಯರ್ ಆಗಿರಿ. ಮನೆ ಮುಂದೆ ಇನ್ನೂ ಒಂದಷ್ಟು ಜನ ಬಂದು ನಿಂತ್ಕೊಂಡು ಗಲಾಟೆ ಮಾಡಲಿ, ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಆಮೇಲೆ ನಿಮ್ಮ ಮಗಳಿದಾಳಲ್ಲ, ಅವಳು ಇನ್ನೂ ಪ್ರೀತಿ ಮಾಡ್ತಾನೆ ಇರಲಿ. ಮನೆಗೆ ಯಾವ ಟೈಮಿಗೆ ಬೇಕಾದ್ರೂ ಬರಲಿ, ಯಾರ ಜೊತೆ ಬೇಕಾದ್ರೂ ಫೋನಲ್ಲಿ ಮಾತಾಡಲಿ. ಇದನ್ನೆಲ್ಲ ಕೇಳೋದಕ್ಕೆ ನಾನು ಯಾರಪ್ಪ? ಅಮ್ಮ, ಇಂಥ ಮಾತುಗಳು ಚೂರಿನ ನನ್ನ ಚುಚ್ಚಿ ಕೊಲ್ಬೇಡ ಕಣಮ್ಮ. ನಿಜ, ಅಪೂರ್ವ ವಿಚಾರದಲ್ಲಿ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ನಾನು ಮಾತಾಡಿದ್ದೀನಿ. ಬೇಕಾದ್ರೆ ಆ ಮಾತು ವಾಪಸ್ ತಗೋತೀನಿ. ಈ ಮನೆ ನೀನೇ ಯಜಮಾನಿ ಕಣಮ್ಮ, ಈ ಮನೆ ನೀನೇ. ಬೇಡಪ್ಪ, ಬೇಡ, ನನಗೆ ಯಾವ ಯಜಮಾನಿ ಪಟ್ಟನೂ ಬೇಕಾಗಿಲ್ಲಪ್ಪ. ನೀತಿ ನಿಯಮ ಅನ್ನೋರ್ಗೆಲ್ಲ ನಾನೇ ಯಜಮಾನ ಅಂತ ನೀನ್ ತಿಳ್ಕೊಂಡ್ರೆ ಅಷ್ಟೇ ಸಾಕು. ಹೇಳಿ ಅಮೃತ. ಬನ್ನಿ. ನೀವು ಮ್ಯಾನೇಜರ್ ಆದ್ಮೇಲೆ ನಿಮ್ಮ ಗೆಟಪ್ ಸ್ಟೈಲು ಒಂಥರ ಚೇಂಜ್ ಆಗಿದೆ, ಬಟ್ ಚೆನ್ನಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಯು ಇನ್ ದಿಸ್ ಚೇರ್. ನೋಡಿ ಮಿಸ್ಟರ್ ಹರೀಶ್, ಇಲ್ಲಿ ಈ ರೀತಿ ಎಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ. ಆಫೀಸ್ ಅವರ್ಸ್ ಮುಗಿದ್ಮೇಲೆ ಹೊರಗಡೆನೋ ಇಲ್ಲ ಲಂಚ್ ಬ್ರೇಕ್ನಲ್ಲೋ ಹೀಗೆಲ್ಲ ಮಾತಾಡ್ಕೋಬೋದು. ದಯವಿಟ್ಟು ಇನ್ಮೇಲೆ ಚೇಂಬರಲ್ಲಿ ಹೀಗೆಲ್ಲ ಮಾತಾಡಬೇಡಿ, ಅದು ನನಗೆ ಇಷ್ಟ ಆಗಲ್ಲ, ಗೊತ್ತಾಯ್ತಾ? ಓಕೆ ಓಕೆ, ನಿಮಗೆ ಬೇಡ ಅಂದರೆ ಬೇಡ ಬಿಡಿ. ನನ್ನ
ನನ್ನ ಬರೀ ಹೇಳಿದ್ಯಾಕೆ? ನಿಮಗೆ ಅಸೈನ್ ಮಾಡಿದ ಕೆಲಸದಲ್ಲಿ ಕೆಲವು ಮಿಸ್ಟೇಕ್ಗಳಿದ್ವು, ಅದನ್ನು ತೋರಿಸ್ಬೇಕು ಅಂತಲೇ ಕರೆದಿದ್ದು. ವಾಟ್? ನನ್ನ ಕೆಲಸದಲ್ಲಿ ಮಿಸ್ಟೇಕಾ? ಅಮೃತ, ಅಕೌಂಟ್ಸ್ನಲ್ಲಿ ನಾನು ಎಕ್ಸ್ಪರ್ಟು. ಹಿಂದೆ ಇದ್ದ ಮ್ಯಾನೇಜರು ಒಂದೇ ಒಂದು ದಿನ ಕೂಡ ನನ್ನ ಕೆಲಸದಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿರಲಿಲ್ಲ. ಈಗ ನೀವು ಬಂದು 2 ದಿವಸಕ್ಕೆ ನೋಡಿ ಮಿಸ್ಟರ್ ಹರೀಶ್, ಮಿಸ್ಟೇಕ್ ಆಗಿದೆ. ಪ್ರಿಂಟ್ಔಟ್ ತೆಗೆದಿದ್ದೀನಿ, ಎಲ್ಲೆಲ್ಲಿ ಟ್ಯಾಲಿ ಆಗಿಲ್ಲ ಅಂತ ರೆಡ್ಡಿಂಗಲ್ಲಿ ಮಾರ್ಕ್ ಮಾಡಿದ್ದೀನಿ. ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಮಾರ್ಕ್ ಮಾಡಿರೋದಾ? ನಾನು ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ಮೋಸ್ಟ್ಲಿ ಮಿಸ್ಟೇಕ್ ಆಗಿರಲ್ಲ. ಮಿಸ್ಟೇಕ್ ಆಗಿರಲ್ಲ ಅಂತ ಹೇಗ್ರಿ ಹೇಳ್ತೀರಾ? ಆಗಿದ್ರೂ ಆಗಿರ್ಬಹುದಲ್ವಾ? ನೋಡಿ ಹರೀಶ್, ನೀವು ಮಿಸ್ಟೇಕ್ ಮಾಡಿದಿರಾ ಅಂತ ಸುಮ್ಮನೆ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ನಾನು 2 ಸಲ ಚೆಕ್ ಮಾಡಿನೇ ಹೇಳಿದ್ದು. ನೀವು ಮಿಸ್ಟೇಕ್ ಮಾಡಿದಿರಾ ಅಂತ ನಾನು ನಿಮ್ಮ ಮೇಲೇನು ಬ್ಲೇಮ್ ಮಾಡ್ತಿಲ್ವಲ್ಲ. ಕೆಲಸ ಮಾಡಬೇಕಾದ್ರೆ ಮಿಸ್ಟೇಕ್ಸ್ಗಳಾಗೋದು ಸಹಜ. ತಪ್ಪು ಮಾಡಿದ್ದೀರಾ ಅಂತ ಹೇಳಿದಾಗ ತಿದ್ಕೊಳ್ಬಹುದಲ್ವೇನ್ರಿ? ಹೋಗಿ 1-2 ಸತಿ ಚೆಕ್ ಮಾಡ್ಕೊಂಡು ಬನ್ನಿ, ಹೋಗಿ. ಆಯಿತು, ಮಾಡ್ತೀನಿ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅಹಂಕಾರ ಬರುತ್ತೆ ಅನ್ನೋದು ನಿಜ ಶ್ರೀನಿವಾಸನವರೇ. ಯಾಕ್ರಿ, ಏನಾಯ್ತು? ನಾನು ಅಕೌಂಟ್ಸಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಮೃತ ಅವ್ರು ರೋಪ್ ಹಾಕ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ಬಿಡ್ತಲ್ಲ, ಅಹಂಕಾರ ಅವ್ರಿಗೆ ಪಿತ್ತ ನೆತ್ತಿಗೇರಿದೆ. ನೀನು ತಪ್ಪು ಮಾಡಿರೋದು ನಿಜನಾ? ಮಿಸ್ಟೇಕ್ ಮಾಡಿದ್ರೆ ಸರಿ ಮಾಡ್ತೀನಿ ರೀ, ಅದಕ್ಕೆ ತಲೆಯೆಲ್ಲ ಮಾತಾಡ್ಬೇಕಾ? ಅಲ್ಪನಿಗೆ ಐಶ್ವರ್ಯ ಬಂದರೆ ಅಹಂಕಾರ ಬರುತ್ತೆ ಅನ್ನೋದು ನಿಜ ಶ್ರೀನಿವಾಸನವರೇ. ಯಾಕ್ರಿ, ಏನಾಯ್ತು? ನಾನು ಅಕೌಂಟ್ಸಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಮೃತ ಅವ್ರು ರೋಪ್ ಹಾಕ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ಬಿಡ್ತಲ್ಲ, ಅಹಂಕಾರ ಅವ್ರಿಗೆ ಪಿತ್ತ ನೆತ್ತಿಗೇರಿದೆ. ನೀನು ತಪ್ಪು ಮಾಡಿರೋದು ನಿಜನಾ? ಮಿಸ್ಟೇಕ್ ಮಾಡಿದ್ರೆ ಸರಿ ಮಾಡ್ತೀನಿ ರೀ, ಅದಕ್ಕೆ ತಲೆಯೆಲ್ಲ ಮಾತಾಡ್ಬೇಕಾ? ಬಿಡಿ ಸರ್, ಇನ್ಮೇಲೆ ಅವ್ರಿಗೆ ಟೀ ತರೋ ಬದಲು ನಿಂಬೆಹಣ್ಣು ಶರ್ಬತ್ ತರ್ತೀನಿ, ಏರಿರೋ ಪಿತ್ತ ಇಳಿಯುತ್ತೆ. ಏ ಅಮೃತ, ಮ್ಯಾನೇಜರ್ ಆಗಿ ನಿನಗೆ ಕೆಲಸ ಸಿಕ್ಕಿದೆ, ಸ್ವೀಟ್ ಕೊಡಿಸ್ತೀಯಾ ಅಂತ ಇಲ್ಲಿ ಕರ್ಕೊಂಬಂದ್ರೆ ಈ ನಿನ್ನ ಮುಖದಲ್ಲಿ ಸ್ವೀಟ್ ಸ್ಮೈಲೇ ಇಲ್ಲ. ಒಳ್ಳೆ ಹರಳೆಣ್ಣೆ ಕುಡಿದು ಮೆಣಸಿನ್ಕಾಯಿ ತಿಂದಿರೋಳ ಥರ ಮುಖ ಮಾಡ್ಕೊಂಡಿದ್ಯಾ. ಬಿಲ್ ಕೊಡೋಕೆ ಬೇಜಾರಾದರೆ ಹೇಳಮ್ಮ, ನಾನೇ ಬಿಲ್ ಕೊಡ್ತೀನಿ. ಬಿಲ್ ಕೊಡೋದಕ್ಕೆ ನನಗೇನು ಬೇಜಾರಿಲ್ಲ ಕಣೆ. ಯಾವ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದ್ದಕ್ಕೆ ಸ್ವೀಟ್ ಕೇಳಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿಯೋ, ಅದೇ ಮ್ಯಾನೇಜರ್ ಪೋಸ್ಟಿಂದ ಆಫೀಸಲ್ಲಿ ನನಗೆಷ್ಟು ಬೇಜಾರಾಗಿದೆ ಗೊತ್ತಾ? ಹೌದಾ? ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದಾಗಿಂದ ಕೆಲಸ ಜಾಸ್ತಿ ಆಗಿದೆಯಾ? ಕೆಲಸ ಜಾಸ್ತಿ ಮಾಡೋದ್ರಲ್ಲಿ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಕಣೆ. ಇನ್ಫ್ಯಾಕ್ಟ್ ಕೆಲಸ ಮಾಡೋದ್ರಲ್ಲಿ ನಾನು ಸಂತೋಷ ಕಾಣ್ತೀನಿ. ಆದರೆ ನನ್ನ ಡ್ಯೂಟಿ ನಾನು ಮಾಡಿದ್ರ ಬಗ್ಗೆ ತಪ್ಪು ತಿಳ್ಕೊಂಡು ನನಗೆ ಅಹಂಕಾರ ಇದೆ ಅಂತ ಹೇಳಿದ್ರೆ ನನಗೆ ಬೇಜಾರಾಗಲ್ವಾ ಹೇಳು? ನಿನಗೆ ಅಹಂಕಾರ ಇದೆ ಅಂತ ಯಾರು ಹೇಳಿದ್ದು? ಅವ್ರ ನಾಲ್ಗೆಗೆ ನಾಗರಾವ್ ಕಚ್ಚುತ್ತೆ. ಪಾಪ ಕಣೆ, ಹಾಗೆಲ್ಲ ಹೇಳ್ಬೇಡ. ನಮ್ಮ ಆಫೀಸಲ್ಲಿ ಹರೀಶ್ ಅಂತ ಒಬ್ರಿದ್ದಾರೆ, ಅವ್ರು ಯಾವಾಗಲೂ ಹ್ಯಾಪಿಯಾಗೇ ಇರ್ತಾರೆ. ಅವ್ರ ಕೆಲಸದಲ್ಲಿ ನಾನು ತಪ್ಪು ಕಂಡಿಡ್ದು ಹೇಳಿದೆ, ಅಷ್ಟಕ್ಕೆ ಅವ್ರು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದ್ದಕ್ಕೆ ನನಗೆ ಅಹಂಕಾರ ಇದೆ ಅಂತ ಹೇಳಿದ್ರು. ಇಷ್ಟಕ್ಕೆ ನೀನು ತಲೆ ಕೆಡ್ಸ್ಕೊಂಡಿದ್ಯಾ? ಟೇಕ್ ಇಟ್ ಈಸಿ. ಇಂಥ ವಿಷಯಗಳಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳು, ತಪ್ಪು ಕೆಲಸ ಮಾಡಿದ್ರೆ ಹೋಗಿ. ಏನು ಕೊಡಲಿ ಮೇಡಮ್? 2 ಸ್ವೀಟ್ ಕೊಡಿ, ಉಳ್ದಿದ್ದು ಆಮೇಲೆ ಆರ್ಡರ್ ಮಾಡ್ತೀನಿ. ಓಕೆ ಮೇಡಮ್.